ಪಂದ್ಯದಲ್ಲಿ ಆರ್ಸಿಬಿ ವರ್ಸಸ್ ಎಲ್ಎಸ್ಜಿ ನಡುವಿನ ಪಂದ್ಯ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಾಯಿತು. ಮೊದಲು ಟಾಸ್ ಗೆದ್ದಂತ ಆರ್ಸಿಬಿ ಬೌಲಿಂಗ್ ಸೆಲೆಕ್ಟ್ ಮಾಡಿಕೊಳ್ತು. ನಂತರ ಲಕ್ನೋ ಬ್ಯಾಟಿಂಗ್ ಮಾಡಬೇಕಾಯಿತು. ಈ ಸಂದರ್ಭದಲ್ಲಿ ನಾಯಕ ರಿಷಬ್ ಪಂತ್ ತಮ್ಮ ಮೊಣಕೈಗೆ ಗಂಭೀರವಾಗಿ ಗಾಯ ಮಾಡಿಕೊಂಡು ಅರ್ಧಕ್ಕೆ ಬ್ಯಾಟಿಂಗ್ ನಿಲ್ಲಿಸಿ ಮೈದಾನವನ್ನ ಬಿಡಬೇಕಾಯಿತು. ಪ್ರಸ್ತುತ ಪಂತ್ ರಿಟೈರ್ಡ್ ಹರ್ಟ್ ಆದ್ರು. ನಂತರ ಬ್ಯಾಟಿಂಗ್ಗೆ ವಾಪಸ್ ಕೂಡ ಬಂದ್ರು, ಆದ್ರೆ ಸಕ್ಸಸ್ ಆಗ್ಲಿಲ್ಲ. ಲಕ್ನೋ ಇನ್ನಿಂಗ್ಸ್ ನ 5ನೇ ಓವರ್ನಲ್ಲಿ ಜಾಶ್ ಹ್ಯಾಸಲ್ವುಡ್ ಎಸೆದ ಚೆಂಡಿನ ಮೇಲೆ ರಿಷಬ್ ಪಂತ್ ಫುಲ್ ಶಾಟ್ ಆಡೋದಕ್ಕೆ ಟ್ರೈ ಮಾಡಿದ್ರು. ಅಷ್ಟಾದ್ರೂ ಫಾಸ್ಟ್ ಆಗಿ ಬಂದ ಬಾಲ್ ಪಂತ್ ಅವರ ಎಡ ಮೊಣಕೈಗೆ ಬಲವಾಗಿ ಬಡಿತು. ಚೆಂಡು ಮೊಣಕೈಗೆ ಬಿದ್ದ ಕೂಡಲೇ ಪಂತ್ ತೀವ್ರ ನೋವಿನಿಂದ ನರಳೋದಕ್ಕೆ ಶುರು ಮಾಡಿದ್ರು. ಇದನ್ನ ಗಮನಿಸಿದ ಅಂಪೈರ್ಗಳು ಸ್ವಲ್ಪ ಟೈಮ್ ತನಕ ಆಟವನ್ನ ಸ್ಟಾಪ್ ಮಾಡಿದ್ರು. ಲಕ್ನೋ ಫಿಸಿಯೋ ತಕ್ಷಣ ಮೈದಾನಕ್ಕೆ ಬಂದು ಪಂತ್ ಅವರ ಎಡಗೈಗೆ ಚಿಕಿತ್ಸೆ ಕೊಟ್ಟರು. ನೋವು ನಿವಾರಿಸೋದಕ್ಕೆ ಮ್ಯಾಜಿಕ್ ಸ್ಪ್ರೇ ಬಳಸಿದ್ರು. ಪಂತ್ ತಮ್ಮ ಎಡಗೈಯನ್ನ ಅಲುಗಾಡಿಸೋದಕ್ಕೂ ಕೂಡ ಆಗ್ಲಿಲ್ಲ. ಫಿಸಿಯೋ ಜೊತೆ ದೀರ್ಘ ಚರ್ಚೆ ಮಾಡಾದ್ಮೇಲೆ ಪಂತ್ ಯಾವುದೇ ಅಪಾಯವನ್ನ ತೆಗೆದುಕೊಳ್ಳೋದಕ್ಕೆ ಬಯಸದೆ ಗಾಯಗೊಂಡು ನಿವೃತ್ತಿ ಹೊಂದೋದಕ್ಕೆ ಡಿಸೈಡ್ ಮಾಡಿದ್ರು. ಕೇವಲ 3 ಎಸೆತಗಳನ್ನ ಎದುರಿಸಿದ ಪಂತ್ ಯಾವುದೇ ರನ್ ಗಳಿಸದೆ ಮೈದಾನ ಬಿಡಬೇಕಾಯಿತು. ಆದ್ರೆ ವಾಪಸ್ ಕಂಬ್ಯಾಕ್ ಮಾಡಿದ್ರು ಸಕ್ಸಸ್ ಆಗೋದಕ್ಕೆ ಆಗ್ಲೇ ಇಲ್ಲ. ಇನ್ನು ರಿಷಬ್ ಪಂತ್ ಅವರ ಇನ್ನೊಂದು ವಿಡಿಯೋ ವೈರಲ್ ಆಗ್ತಾ ಇದೆ. ಈಗ ರಿಷಬ್ ಪಂತ್ ಅವರು ಎಂಟ್ರಿ ಕೊಟ್ಟಿರೋ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ, ಸಾಮಾನ್ಯವಾಗಿ ಆಟಗಾರರು ಮೈದಾನದ ಪ್ರವೇಶ ದ್ವಾರದ ಮೂಲಕ ಸ್ಟೇಡಿಯಂಗೆ ಫೀಲ್ಡ್ಗೆ ಎಂಟ್ರಿ ಕೊಡ್ತಾರೆ. ಆದ್ರೆ ರಿಷಬ್ ಪಂತ್ ಅವರು ಪಂದ್ಯದ ಆರಂಭದಲ್ಲೇ ಅನಿರೀಕ್ಷಿತವಾಗಿ ಮೈದಾನದ ಬದಿಯಲ್ಲಿದ್ದ ಜಾಹೀರಾತು ಬೋರ್ಡ್ಗಳನ್ನ ಜಂಪ್ ಮಾಡಿಕೊಂಡು ಫೀಲ್ಡ್ಗೆ ಎಂಟ್ರಿ ಕೊಟ್ರು. ಪಂತ್ ಅವರ ಈ ಫಂಕಿ ಶೈಲಿಯ ಎಂಟ್ರಿ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದೆ. ಅದಾದ್ಮೇಲೆ ಏನಾಯ್ತು? ಕೈಗೆ ಗಾಯ ಆಯಿತು. ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗ್ಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.